ಎಲ್ಲ ಆಧ್ಯಾತ್ಮ ಬಂಧುಗಳೇ ಹಾಗೂ ಧ್ಯಾನಿಗಳೇ, ತಮಗೆಲ್ಲರಿಗೂ ಶುಭ ಕಾಮನೆಗಳು. ಮತ್ತೆ ಈ ದಿವಸ ಯಾರು 21 ದಿವಸಗಳಿಂದ ನಿರಂತರವಾಗಿ ತೆರೆದ ನೇತ್ರ ಧ್ಯಾನದ ಒಂದು ತಂತ್ರವನ್ನು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀವಿ. ನಾವು ಇವತ್ತು ಎರಡನೇ ತಂತ್ರ, ಅದು ಮೊದಲನೇ ಮಾಡಿದ್ದು ಆಕಾಶ ತತ್ವ. ಇವತ್ತು ನಾವು ಮಾಡ್ತಕ್ಕಂಥದ್ದು ಚಿದಾಕಾಶ ತತ್ವ. ಬಹಳ ಸವಾಲತಕ್ಕಂಥದ್ದು. ನಾವು ಮೂಗಿನ ನೇರಕ್ಕೆ ಆ ಚಿತ್ರವನ್ನ ಇಟ್ಕೊಳ್ತೀವಿ. ಆ ಬುದ್ಧನ ಮೂಗಿನ ಮೇಲೆ ಇರ್ತಕ್ಕಂಥ ಸಣ್ಣ ಚುಕ್ಕಿಯನ್ನ ತದೇಕ ಚಿತ್ರದಿಂದ ನೋಡ್ತಾ ಇರ್ತೀವಿ. ಮತ್ತೆ ಅದನ್ನ 30 ಸೆಕೆಂಡ್ಗಳ ಕಾಲ ನೋಡ್ತೀವಿ. ಮತ್ತೆ ದೀರ್ಘವಾಗಿ ಒಮ್ಮೆ ಉಸಿರು ತಗೊಳ್ತೀವಿ, ಮತ್ತೆ ಉಸಿರನ್ನ ಹೊರ ಹಾಕ್ತೀವಿ. ಮತ್ತೆ 30 ಕೌಂಟ್ ಆದ ನಂತರ ಆ ಚಿತ್ರವನ್ನ ಪಕ್ಕಕ್ಕಿಟ್ಟು ಕಣ್ಣು ಮುಚ್ಚಿಬಿಡ್ತೀವಿ. ಕಣ್ಣು ಮುಚ್ಚಿದಾಗ ನಮ್ಮ ಹಣೆಯ ಮಧ್ಯಭಾಗದಲ್ಲಿ, ಅಂದ್ರೆ ಭ್ರುಕುಟಿಯ ಭಾಗ ಅಂತ ಹೇಳ್ತೀವಿ, ಎರಡು ಹುಬ್ಬುಗಳ ಮಧ್ಯೆ, ಅದನ್ನ ಆಜ್ಞಾಚಕ್ರದ ಭಾಗ ಅಂತ ಹೇಳ್ತೀವಿ. ಆ ಭಾಗದಲ್ಲಿ ಆ ಭಗವಾನ್ ಬುದ್ಧರ ಒಂದು ಪ್ರಸನ್ನವಾದಂತಹ ವದನ ನಮಗೆ ಗೋಚರವಾಗುತ್ತೆ. ನೀವು ಎಷ್ಟರ ಮಟ್ಟಿಗೆ 21 ದಿನಗಳಿಂದ ನೀವು ಅಭ್ಯಾಸ ಮಾಡಿದಿರಿ, ಅದು ಇವತ್ತು ಉತ್ತಮವಾದಂತಹ ಫಲಿತಾಂಶವನ್ನ ಕೊಡುತ್ತೆ. ಈಗ ನಾವು ಚಟುವಟಿಕೆಯನ್ನ ಪ್ರಾರಂಭ ಮಾಡೋಣ. ಚಿತ್ರವನ್ನ ಕೈ ತಗೊಳ್ಳಿ. ಚಿತ್ರವನ್ನ ಕೈ ತಗೊಂಡು ಆ ಮೂಗಿನ ನೇರಕ್ಕೆ ನಿಮ್ಮ ಮುಖದ ಮುಂದೆ 1 ಅಡಿ ಅಂತರ ಇರ್ಲಿ. ಭಗವಾನ್ ಬುದ್ಧರ ಆ ಚಿತ್ರವನ್ನ ಇಟ್ಕೊಳ್ಳಿ. ಈಗ ಪ್ರಾರಂಭ ಮಾಡೋಣ. ಒಮ್ಮೆ ದೀರ್ಘವಾಗಿ ಶ್ವಾಸ ತಗೊಳ್ಳೋಣ. ದೀರ್ಘವಾಗಿ ಶ್ವಾಸವನ್ನು ಹೊರ ಹಾಕೋಣ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. ಒಮ್ಮೆ ದೀರ್ಘವಾಗಿ ಶ್ವಾಸ ತಗೊಳ್ಳೋಣ. ನಿಧಾನವಾಗಿ ಶ್ವಾಸವನ್ನು ಹೊರ ಹಾಕೋಣ. ಮತ್ತೆ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. ಕಣ್ಮುಚ್ಚಿ ಚಿತ್ರವನ್ನ ಪಕ್ಕಕ್ಕಿಡಿ. ಗಮನಿಸಿ, ಭ್ರುಕುಟಿಯ ಭಾಗದಲ್ಲಿ, ಅಂದ್ರೆ ಆಜ್ಞಾಚಕ್ರ ಎರಡು ಹುಬ್ಬುಗಳ ಮಧ್ಯ ಭಾಗದಲ್ಲಿ ಭಗವಾನ್ ಬುದ್ಧರ ಪ್ರಸನ್ನತೆಯಿಂದ ಕೂಡಿದಂತಹ ಕೃಪೆ ಮತ್ತು ಆಶೀರ್ವಾದಗಳಿಂದ ಕೂಡಿರ್ತಕ್ಕಂತಹ ವದನ ನಮ್ಮ ಕಣ್ಣು ಮುಂದೆ ಬಂದಿದೆ. ಜಸ್ಟ್ ಸಿ ಅಂಡ್ ಕಾನ್ಸಂಟ್ರೇಟ್. ಮನಸ್ಸು ಸಂಪೂರ್ಣವಾಗಿ ಸ್ಥಿರವಾಗಿದ್ರೆ ಚಿತ್ರವು ಕೂಡ ಸ್ಥಿರವಾಗಿ ನಮ್ಮ ಕಣ್ಮುಂದೆ ನಿಲ್ಲುತ್ತೆ. ಮನಸ್ಸಿನಲ್ಲಿ ಏನಾದ್ರು ಸ್ವಲ್ಪ ಚಂಚಲತೆ ಇದ್ರೆ ಅದು ಮತ್ತೆ ಮತ್ತೆ ಹಿಂದೆ ಮೇಲೆ ಕೆಳಗೆ ಚಲನೆ ಆಗುತ್ತೆ. ಅದನ್ನ ಗಮನಿಸಿ. ಈ ಒಂದು ತಂತ್ರವನ್ನ ಬಳಸ್ಕೊಂಡು ತೆರೆದ ನೇತ್ರ ಚಿಕಿತ್ಸಾ ಧ್ಯಾನವನ್ನು ಮಾಡೋದ್ರಿಂದ
ನಮ್ಮಲ್ಲಿರ್ತಕ್ಕಂಥ ಕಣ್ಣಿನ ದೋಷಗಳು ನಿವಾರಣೆ ಆಗುತ್ತೆ. ಯಾವುದೇ ರೀತಿಯ ತಲೆನೋವು ಇದ್ರೆ ಅದು ಕೂಡ ನಿವಾರಣೆ ಆಗುತ್ತೆ. ಆಪ್ಟಿಕಲ್ ನರ್ವ್ಸ್ ಸ್ಟ್ರೆಂಥನ್ ಆಗ್ತಾ ಹೋಗುತ್ತೆ. BP ನಾರ್ಮಲ್ ಬರುತ್ತೆ. ಹಾಗೇನೆ ನೆನಪಿನ ಶಕ್ತಿ ಮತ್ತು ಮಾನಸಿಕ ಏಕಾಗ್ರತೆ ಹೆಚ್ಚುತ್ತೆ. ಇದನ್ನ ನಾವು ನಿರಂತರವಾಗಿ ಅಭ್ಯಾಸ ಮಾಡ್ತಾ ಹೋದ್ರೆ ಬಹಳಷ್ಟು ಲಾಭ ಇದೆ. ಬಹುಶಃ 22 ದಿವಸಗಳಿಂದ ತಾವು ಏನ್ ಅಭ್ಯಾಸ ಮಾಡಿದಿರಿ, ಕೆಲವ್ರಿಗೆ ಈಗಾಗಲೇ ಅದರ ಅನುಭವ ಆಗಿರಬಹುದು ಅಂತ ನಾನಾದ್ರೂ ಅನ್ಕೊಳ್ತೀನಿ. ಚಿತ್ರ ಕಣ್ಮುಂದೆ ಈಗ ಮಾಯವಾಗಿರಬಹುದು. ಹಾಗಿದ್ರೆ ಮತ್ತೊಮ್ಮೆ ಚಿತ್ರವನ್ನ ಕಣ್ಮುಂದೆ ತಂದಿಟ್ಕೊಳ್ಳಿ. ಕಣ್ಣನ್ನ ತೆರೆಯಿರಿ. ಆ ಮೂಗಿನ ಮೇಲೆ ಇರ್ತಕ್ಕಂತ ಸಣ್ಣ ಚುಕ್ಕಿಯನ್ನ ಅಬ್ಸರ್ವ್ ಮಾಡಿ. ಸೆಕೆಂಡ್ ರೌಂಡ್ ಮಾಡೋಣ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. Deep inhale and deep exhale. Once again, number 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. Close your eyes and observe. ಬಹುಶಃ ಈಗ ತಮ್ಮ ಕಣ್ಮುಂದೆ ಭಗವಾನ್ ಬುದ್ಧರ ಚಿತ್ರ ಬಂದಿದೆ. ಅಷ್ಟು ಸುಂದರವಾದ ಮುಖ, ಪ್ರಸನ್ನವದನರಾಗಿರ್ತಕ್ಕಂತಹ ಆ ಒಂದು ಸುಂದರವಾದ ಮುಖವನ್ನ ನೋಡೋದೇ ಒಂದು ಆನಂದ. ಜಸ್ಟ್ ಅಬ್ಸರ್ವ್ ಅಂಡ್ ಕಾನ್ಸಂಟ್ರೇಟ್. ಬಹುಶಃ ಚಿತ್ರ ಕಣ್ಮುಂದೆ ಮಾಯವಾಗಿರ್ಬೋದು, ಈಗ ಅದೃಶ್ಯವಾಗಿರ್ಬೋದು. ಈಗ ನಿಮ್ಮ ವಿಡಿಯೋಗಳನ್ನ ಆನ್ ಮಾಡಿಕೊಂಡು ಇದ್ರ ಬಗ್ಗೆ ಏನಾದ್ರು ಕೇಳೋದಿದ್ರೆ, ಪ್ರಶ್ನೆ ಮಾಡೋದಿದ್ರೆ ಕೇಳ್ಬೋದು. ಸ್ನೇಹಿತರೆ, ಸೊ ಇದ್ರ ಬಗ್ಗೆ ನಿಮ್ಗೆ ಏನೇ ಸಂಶಯಗಳು ಮತ್ತೆ ನಿಮ್ಮ ಅನುಭವಗಳು ಹಂಚ್ಕೋಬೇಕಾದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ನಾವು ಅನ್ಮ್ಯೂಟ್ ಮಾಡ್ತೀವಿ. ಸರ್ ಜೊತೆಗೆ ಮಾತಾಡೋದು, ನಿಮ್ಮ ಅನುಭವ ಹಂಚ್ಕೊಳ್ಳಿ ಮತ್ತೆ ನಿಮ್ಮ ಸಂಶಯಗಳು ತಿಳಿಸ್ಕೊಳ್ಳಿ. ರೈಟ್, ರೇಣುಕಮ್ಮ ಮಾತಾಡಿ. ಗುರುಗಳೇ ನಮಸ್ತೆ. ನಮಸ್ಕಾರ. ಬೆಳಿಗ್ಗೆ ನೀವು ಹೇಳ್ಕೊಟ್ಟಿದ್ದು ಗೊತ್ತಾಗಿಲ್ಲ ಅಂತ ಹೇಳಿದ್ದೆ, ಮತ್ತೆ ಇವತ್ತು ಈಗ ಹೇಳ್ಕೊಟ್ಟಿದ್ದೀರಾ, ಅರ್ಥ ಆಯ್ತು. ನನ್ನ ಹತ್ರ ಫೋಟೋಸ್ ಇಲ್ಲ, ಕಣ್ಮುಂದೆ ಹಾಗೆ ಕಲ್ಪನೆ ಮಾಡ್ಕೊಂಡೆ. ಅದೇ ರೀತಿ ನೀವ್ ಹೇಳಿದ ರೀತಿಲೇ ಮಾಡ್ದೆ, ಪರವಾಗಿಲ್ಲ ಅಂತ ಅನ್ನಿಸ್ತು ಗುರುಗಳೇ. ಇಲ್ಲ, ಅದನ್ನ ಇಟ್ಕೊಂಡು ಮಾಡಿದ್ರೆ ತುಂಬಾ ಒಳ್ಳೇದು. ಇಲ್ವಾ, ಯಾಕೆ ಸಿಕ್ಕಿಲ್ಲ ನಿಮ್ಗದು? ಇಲ್ಲ, ನನ್ಗೂ ಇವತ್ತೇ ಗೊತ್ತಾಗಿದ್ದು ಇದು ವಿಚಾರ. ಹೌದಾ? ಹಾ 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 ಸರ್ ಹೇಳ್ಬಿಟ್ಟು ಅವ್ರ ಹತ್ರ ಕಾಪಿ ತರ್ಸ್ಕೊಳ್ಳಿ. ಮೋಸ್ಟ್ಲಿ ಕೊಟ್ಟು ಕಳಿಸಿರ್ತಾರೆ. ಗ್ರೂಪ್ ಅಲ್ಲಿ ಇರುತ್ತೆ. ಅದನ್ನ ತಗೊಂಡು ಒಂದು ಸ್ಕ್ಯಾನ್ ಮಾಡಿಸ್ಕೊಳ್ಳಿ.
ಫೋಟೋ ಒಂದು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಮಾಡ್ಕೊಂಡು ಫೋಟೋ ತಗೊಂಡು ಅದನ್ನ ಲ್ಯಾಮಿನೇಷನ್ ಮಾಡಿ ಇಟ್ಕೊಳ್ಳಿ. ನಿಮಗೆ ತುಂಬಾ ದಿನ ಉಪಯೋಗ ಬರುತ್ತೆ ಅದು. ಆಲ್ರೆಡಿ ಒಂದು ವಿಗ್ರಹ ಇದೆ, ಅದನ್ನೇ ನೆನ್ಸ್ಕೊಂಡೆ ತಂದಿಟ್ಟು. ವಿಗ್ರಹ ಇದೆ. ಅಲ್ಲ, ವಿಗ್ರಹಕ್ಕೂ ಈ ಚಿತ್ರಕ್ಕೂ ತುಂಬಾ ವ್ಯತ್ಯಾಸ ಇದೆ. ನೀವು ಇದನ್ನ ನೋಡಿದಾಗ ಅದರ ಒಂದು ಮಹತ್ವ ನಿಮಗೆ ಗೊತ್ತಾಗತ್ತೆ. ಇದನ್ನ ಅಭ್ಯಾಸ ಮಾಡೋದ್ರಿಂದ ನಾನು ಆಗ್ಲೇ ಹೇಳಿದ್ನಲ್ಲ, ತಲೆನೋವು ನಿವಾರಣೆ ಆಗುತ್ತೆ, ಕಣ್ಣಿನ ದೋಷ ನಿವಾರಣೆ ಆಗುತ್ತೆ, ಹೈ BP ನಾರ್ಮಲ್ ಆಗುತ್ತೆ, ಮತ್ತೆ ಏಕಾಗ್ರತೆ ಮೂಡುತ್ತೆ, ನೆನಪಿನ ಶಕ್ತಿ ಹೆಚ್ಚುತ್ತೆ. ನಮಗ್ ಬೇಕಾಗಿರೋದು ಇಷ್ಟು ಬೇಕಲ್ವಾ? ಆದ್ರಿಂದ ಇದನ್ನ ಸಾಧ್ಯವಾದಷ್ಟು ಒಂದು ಕಾಪಿನ ಪ್ರಿಂಟ್ ಮಾಡಿಸ್ಕೊಂಡು ಇದನ್ನ ಪ್ರಯತ್ನ ಮಾಡಿ. ಸರಿ ಗುರುಗಳೇ, ನೋಡಿ. ಥ್ಯಾಂಕ್ ಯು ಗುರುಗಳೇ. ನಾಗಲಿಂಗಯ್ಯವರೇ ಮಾತಾಡಿ. ನಾಗಲಿಂಗ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಈಗ ಹೇಳ್ಕೊಟ್ಟದ್ರಲ್ಲಿ ದೃಶ್ಯ ಬಹಳ ಪ್ರಕಾಶಮಾನವಾಗಿ ಕಾಣಿಸ್ತು. ನಮ್ಮ ಮನೆಯಲ್ಲಿ ಫೋಟೋ ಇದ್ದಲ್ಲಿ ಬುದ್ಧಂದು ಒಟ್ಟು ಅವರ ಮಾಸ್ಟರ್ ಹೇಳ್ಕೊಟ್ಟಿದ್ದಂಗೆ ಮಾಡಿದೆ. ಅದು ಬಹಳ ಚೆನ್ನಾಗಿ ಕಾಣಿಸ್ತು ಸರ್. ಆಮೇಲೆ ಮೊನ್ನೆ ನೀವು ಓಪನ್ ಅಪ್ ಹೇಳಿದ್ರಲ್ಲ, ಮೊದಲನೇ ನಮ್ದು ಕ್ಲಾಸ್ ಮುಗಿದ್ಮ ಮಾಡ್ಕೊಂಡಿದ್ದೆ 6 ಗಂಟೆ ಮೇಲೆ. ಒಂದು ಒಳ್ಳೆ ವ್ಯಾಪಾರ ಆಯ್ತು ಸರ್ ಅದು. ಅದನ್ನ ಬೆಳಗ್ಗೆ ಅಷ್ಟೇ ಮಾಡ್ಬೇಕಾ ಅಥವಾ ರಾತ್ರಿ ಮಾಡಿದ್ರೆ ನಡೆಯುತ್ತ? ಬೆಳಿಗ್ಗೆ ಮತ್ತು ಸಂಜೆ 2 ಟೈಮ್ ಮಾಡಿ, ತೊಂದ್ರೆ ಇಲ್ಲ. ನೀವ್ ಎಷ್ಟು ಮಾಡ್ತೀರಿ ಅಷ್ಟು ನಿಮ್ಗೆ ಲಾಭನೇ ಹೊರತು ಲಾಸ್ ಏನಿಲ್ಲ. ನಾನು ಸರ್, ನಮ್ ಸರ್ಗಳು ಹೇಳ್ತಿದ್ರು, ಆದ್ರ ನಾವ್ ಮಾಡಿದ್ದೆಲ್ಲ ಈ ಒಂದು ಧ್ಯಾನ ಮೀಟಿಂಗ್ ಕೇಳಿದಾಗ ಸರ್ ಹೇಳಿದ್ರು, ಅದನ್ನ ಮಾಡಿದೆ. ಮಾಡಿದ ದಿವಸನೇ ಒಳ್ಳೆ ವ್ಯಾಪಾರ ಸಿಕ್ಕಿ ಚೆನ್ನಾಗಾಯ್ತು ಸರ್. ಥ್ಯಾಂಕ್ ಯು. ಹೋಪೋನೋಪೋನೋ ಬಗ್ಗೆ ಮಾತಾಡ್ತಾ ಇರೋ. ಹೋಪೋನೋಪೋನೋ ಟೆಕ್ನಿಕ್ ಏನಿದೆ, ತಂತ್ರವನ್ನು ನಾನು ತಿಳಿಸ್ಕೊಟ್ಟಿದ್ದೆ, ಅದು ಸರಿ ಸರಿ. ರೈಟ್, ಥ್ಯಾಂಕ್ ಯು. ಉಮಾದೇವಿ ಮೇಡಮ್ ಮಾತಾಡಿ. ಮಾತಾಡಿ ಮ್ಯಾಮ್, ಧ್ವನಿ ಬರ್ತಾ ಇಲ್ಲ. ನನಗೆ ಫಸ್ಟ್ ಕೌಂಟ್ ಅಲ್ಲಿ ಕಾಣಿಸ್ತು. ಅಂದ್ರೆ ಮಧ್ಯ ಡಿಸಪೇರ್ ಆಗಿ 4 ಸಲ ಕಾಣಿಸ್ತು. ಮಧ್ಯ 30-40 ಸೆಕೆಂಡ್ಸ್ ಅಲ್ಲಿ ಕಾಣಿಸ್ಕೊಂಡು ಡಿಸಪೇರ್ ಆಗಿ ಮತ್ತೆ ಮುಖ ಕಾಣಿಸ್ತು. ಸೆಕೆಂಡ್ ಕೌಂಟ್ ಅಲ್ಲಿ 3 ಸಲ ಕಾಣಿಸ್ತು. ಅದೇ ತರ ಚೆನ್ನಾಗಿ ಕಾಣಿಸ್ತು. ಮಧ್ಯದಲ್ಲಿ ಡಿಸಪೇರ್ ಆಗುತ್ತೆ ಸ್ವಲ್ಪ ಚಿತ್ರ, ಆಮೇಲೆ ಮತ್ತೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ 21 ದಿವಸ ಕಂಟಿನ್ಯೂ ಮಾಡ್ತಾ ಹೋದಂತೆ ನಿಮ್ಗೆ ಒಂದ್ಸತಿ ನೋಡ್ಬಿಟ್ಟು 30 ಸೆಕೆಂಡ್ ನೋಡ್ಬಿಟ್ಟು ಕಣ್ ಮುಚ್ಬಿಟ್ರು ತಕ್ಷಣ ಕಣ್ ಮುಂದೆ ಸ್ಥಿರವಾಗಿ ನಿಂತು ಬಿಡುತ್ತೆ. ಮತ್ತೆ ಹೋಗೋದೇ ಇಲ್ಲ, ಅದು ಸ್ಥಿರವಾಗಿ ನಿಂತು ಬಿಡುತ್ತೆ. ಇದನ್ನ ನೀವು ಎಷ್ಟರ ಮಟ್ಟಿಗೆ ಶ್ರದ್ಧಾಪೂರ್ವಕವಾಗಿ ಅಭ್ಯಾಸ ಮಾಡ್ತೀರೋ ಅದು ಅವರ್ಣನೀಯ, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನನಗೆ ಒಂದು ಕಾಲದಲ್ಲಿ ತಲೆನೋವು, ನಾನು ಬಹಳ ಭಾರತ ಜ್ಞಾನ ವಿಜ್ಞಾನ ಸಮಿತಿ, ಭಾರತ್ ವಿಕಾಸ್ ಪರಿಷತ್ತು, ಭಾರತ್ ಸೇವಾದಳ, ಹೀಗೆ ಎಲ್ಲಾ ಕಡೆ ನಾನು ಕಾರ್ಯಚಟುವಟಿಕೆನಲ್ಲಿ ಇದ್ದುದರಿಂದ ನನಗೆ ಸ್ಟ್ರೆಸ್ ಇಂದ ಏನಾಯ್ತು, ತಲೆನೋವು ಬಂದಿದ್ದು ನಿವಾರಣೆನೇ ಆಗ್ಲಿಲ್ಲ. ಸುಮಾರು ತಿಂಗಳಾನ್ಗಟ್ಲೆ ನಾನು ಹಾಸ್ಪಿಟಲ್ಗಳಲ್ಲಿ ಅಡ್ಮಿಟ್ ಆಗಿದ್ದೆ. ಕೊನೆಗೆ ನಿಮ್ಯಾನ್ಸಿ ತಗೊಂಡೋಗಿ ಅಡ್ಮಿಟ್ ಮಾಡಿದ್ರು ನನ್ನ ತಲೆನೋವು ಹೋಗ್ಲಾಡಿಸೋದಿಕ್ಕೆ. ಅಲ್ಲೂ ಏನೂ ಆಗ್ಲಿಲ್ಲ. ಅದರ ಫಲಿತಾಂಶ ನನಗೆ ಚೆನ್ನಾಗಿ ಒಬೆಸಿಟಿ ಬಂತು. ನಿದ್ರೆ ಚೆನ್ನಾಗಿ ಬರುವಾಗ ಮಾತ್ರೆ ಕೊಟ್ಬಿಟ್ರು, ಒಬೆಸಿಟಿ ಆಯ್ತು. ಆದ್ರೆ ತಲೆನೋವು ಹೋಗ್ಲಿಲ್ಲ. ಕೊನೆಗೆ ನನಗೆ ಯಾರೋ ಮಹಾತ್ಮರು ಬೆಂಗಳೂರಿನಲ್ಲಿ ಒಂದ್ ಕಡೆ ಈ ತರ ಇದೆ ಅಂತ ಹೇಳಿದಾಗ ನಾನು ಅಲ್ಲಿ ಹೋಗಿ ಅವ್ರ ಹತ್ರ ಸೇರಿ ಇದನ್ನ ಅಭ್ಯಾಸ ಮಾಡ್ಬೇಕಾದ್ರೆ 1000 ರೂಪಾಯಿ ಕಟ್ಕೊಂಡು ನಾವು ಫೀಸ್ ಕಟ್ಕೊಂಡು ನಾವು ಇದನ್ನ ತರಬೇತಿ ತಗೊಂಡಿತ್ತು. ಇದು ನಮಗೆ ತುಂಬಾ ಉಪಯುಕ್ತವಾಯ್ತು. ನಾನು 6 ತಿಂಗಳ ಕಾಲ ನಿರಂತರವಾಗಿ ಅಭ್ಯಾಸ ಮಾಡಿದೆ. 6 ತಿಂಗಳ ಕಾಲ ನಿರಂತರವಾಗಿ ಅಭ್ಯಾಸ ಮಾಡಿದ್ರಿಂದ ನನಗೆ ಸಂಪೂರ್ಣವಾಗಿ ಈಗ ತಲೆನೋವು ಅಂದ್ರೆ ಏನು ಅಂತ ನೆನಪು ಮಾಡ್ಕೊಂಡ್ರು ಗೊತ್ತಾಗೋದಿಲ್ಲ. ಅಷ್ಟೊಂದು ಪರಿಣಾಮವನ್ನು ಬೀರಿದೆ. ಅಭ್ಯಾಸ ಮಾಡಿ. ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಗುರುಗಳೇ. ಓಕೆ, ಧನ್ಯವಾದ. ಉಮಾ ಮೇಡಮ್ ಮಾತಾಡಿ. ನಮಸ್ಕಾರ. ನಮಸ್ಕಾರ.
ನಾಗರಾಜ್ ಗುರುಗಳಲ್ಲಿ ಒಂದು ಪ್ರಶ್ನೆ ಏನಂದ್ರೆ ಈಗ ಹೇಳಿ. ಅದು ಒಂದು ವಾರ ಡಿಸ್ಕಂಟಿನ್ಯೂ ಆಗಿದೆ. ತೊಂದ್ರೆ ಇಲ್ಲ, ಏನಾಗಲ್ಲ. ತತ್ವ ಮಾಡೋ ಕಾಲಕ್ಕ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ನಲ್ಲ ಮನೆಯಲ್ಲಿ. ಇರ್ಲಿ ತೊಂದ್ರೆ ಇಲ್ಲ. ಮತ್ತೆ ಇನ್ನೊಂದು ವಾರ ಕಂಟಿನ್ಯೂ ಮಾಡಿ ಅಷ್ಟೇ. ಅದಕ್ಕೆ ಕೇಳ್ತಾ ಇದ್ದೀನಿ, ಅಂದ್ರೆ ಹಾ ಅದಕ್ಕೂ ಕನೆಕ್ಷನ್ ಆಗತ್ತ ಅಂತ. ಆಗತ್ತಲ್ಲ. ಈಗ ಅನುಭವಕ್ಕೆ ಬಂತಲ್ವಾ ನಿಮ್ಗೆ? ಹೌದು, ಇಲ್ಲ ಇವತ್ತು ಚೆನ್ನಾಗತ್ತು. ಸರಿ, ಮತ್ತೆ ಏನ್ ತೊಂದ್ರೆ ಇಲ್ಲ. ಅದಕ್ಕೆ ಹೇಳಿದೆ, ಅದಕ್ಕೂ ಮೀಟ್ ಔಟ್ ಆಗುತ್ತೋ ಇಲ್ಲೋ ಮತ್ತೇನು ಏನಿಲ್ಲ. ಮತ್ತೆ ಇನ್ನೊಂದ್ಸಲ ಆಕಾಶ ತತ್ವನ ಮಾಡ್ಬೇಕು ಅನ್ನೋ ಅಂತ ಹೇಗೆ ಕೇಳಿದೆ. ಎರಡೂ ಟೆಕ್ನಿಕ್ ಗಳನ್ನು ಮಾಡುವ ಅಭ್ಯಾಸ ಮಾಡಬಹುದು. ಹೌದು, ಒಂದ್ 5 ಬಾರಿ ಆಕಾಶ ತತ್ವ ನೋಡೋದು, ಅಂದ್ರೆ ನೋಡ್ಬಿಟ್ಟು ಗೋಡೆ ನೋಡುವಂತದ್ದು. ಹೌದು ಹೌದು. ಆಮೇಲೆ ಒಂದ್ 5 ಬಾರಿ ಚಿದಾಕಾಶ ತತ್ವ ನೋಡೋದು, ಕಣ್ ಮುಚ್ಚೋದು. 60 ಕೌಂಟ್ ಮಾಡೋದು, ನೋಡೋದು, ಕಣ್ ಮುಚ್ಚೋದು. ಈಗ ಏನ್ ನಾನು ಅಭ್ಯಾಸ ಮಾಡಿಸ್ದೆ 30 + 30. ಮಧ್ಯದಲ್ಲಿ ಒಂದು ಡೀಪ್ ಇನ್ಹೇಲ್ ಅಂಡ್ ಡೀಪ್ ಎಕ್ಸೇಲ್ ಮಾಡೋದು. ಈ ರೀತಿ ಈ ಒಂದು ವಿಧಾನದಲ್ಲಿ ನೀವು ಅಭ್ಯಾಸ ಮಾಡಿದ್ದೆ ಆದ್ರೆ ಏನು ತೊಂದ್ರೆ ಇಲ್ಲ. ಖಂಡಿತವಾಗಿ ನಿಮಗೆ ಅದರ ಫಲಿತಾಂಶ ಉತ್ತಮ ಸಿಗತ್ತೆ. ಆಮೇಲೆ 2 ಚಿತ್ರನ ಉಪಯೋಗ ಮಾಡ್ಬೇಕಾ ಅದನ್ನ? ನೀವು 2 ಚಿತ್ರಗಳನ್ನ ಅಭ್ಯಾಸ ಮಾಡಿದ್ರೆ ತುಂಬಾ ಒಳ್ಳೇದು. ಅದಕ್ಕೆ ಕೇಳ್ತಾ ಇದ್ದೇನೆ. ಒಂದ್ ಬೆಳಿಗ್ಗೆ ಒಂದ್ ಚಿತ್ರ, ಸಾಯಂಕಾಲ ಒಂದ್ ಚಿತ್ರ ಹೀಗೆ ಮಾಡ್ಬೋದು. ಅಥವಾ ಬೆಳಿಗ್ಗೆನೆ ಸಮಯ ಜಾಸ್ತಿ ಇದ್ರೆ ನಿಮ್ಗೆ ನಿವೃತ್ತಿಯಾಗಿ ನನಗಿನ್ನೇನಿಲ್ಲ, ಆರಾಮಾಗಿರ್ತೀನಿ, ಪುರುಷತ್ತಾಗಿರ್ತೀನಿ ಅನ್ನೋದಾದ್ರೆ ಮಾಡಿ. ಸರ್ ಒಂದಿಲ್ಲ ಒಂದ್ ಹಿಂದ್ಗಡೆ ಇದ್ದೆ. ಯಾಕಂದ್ರೆ ಯಾವ್ಯಾವ್ದಕ್ಕೂ ನಾವು ಸಮಯ ವ್ಯರ್ಥ ಮಾಡ್ತೀವಿ. ನಮಗೋಸ್ಕರ ಮಾಡ್ಕೊಳ್ಳೋಣ. ಹೌದು. ಸ್ವಲ್ಪ ಹೆಚ್ಚು ಭಗವದ್ಗೀತೆಯಲ್ಲಿ ಮತ್ತು ರಾಮರಕ್ಷಾ ಇದರಲ್ಲೇ ಜಾಸ್ತಿ ಆನ್ಲೈನ್ ಕ್ಲಾಸಸ್ ಇರ್ತಲ್ಲ, ಎಲ್ಲಿ ಹೊರಗಡೆ ಹೋಗ್ಲಾ ಇಂಥವನ್ನ ಮಾಡ್ತಾ ಇರ್ತೀನಿ ಜಾಸ್ತಿ. ಹೋಗಲ್ಲ ಮನೆಯಲ್ಲಿ ಓದೋದು ಇಂಥವು ಮಾಡ್ತಾ ಇರ್ತೀನಿ ಇದ್ರಲ್ಲ. ಅದಕ್ಕೆ ಕೇಳಿದೆ. ಮತ್ತೆ ಒಂದ್ ವಾರ ಮಿಸ್ ಆಗಿತ್ತು. ಇರ್ಲಿ ತೊಂದರೆ ಇಲ್ಲ. ನಮಸ್ತೆ ಗುರುಗಳೇ. ನಮಸ್ತೆ. ಸರ್, ಇನ್ನೊಬ್ರು ಒಂದು ಮೇಡಮ್ ಮೆಸೇಜ್ ಮಾಡಿದ್ದಾರೆ ಚಾಟ್ ಬಾಕ್ಸ್ ಅಲ್ಲಿ. ಅವ್ರೇನಂದ್ರೆ ಈ 2 ಟೆಕ್ನಿಕ್ಸ್ ಇದೆಲ್ಲ ಪ್ರತಿಯೊಂದು ದಿವಸ 2 ಮಾಡ್ಬೇಕಾ, ಇವತ್ತಿನ ಹೇಳ್ಕೊಟ್ಟಿರೋದು ಮಾತ್ರ ಕಂಟಿನ್ಯೂ ಮಾಡ್ಬೇಕಾ ಅಂತ ಒಂದು ಪ್ರಶ್ನೆ ಕೇಳ್ತಾ ಇದೆ. ಇವತ್ತಿಂದ ಮಾಡಿದ್ರೆ ಸಾಕು ಸರ್. ಅವ್ರು 21 ದಿವಸ ಅದನ್ನ ಮಾಡಿದ್ರೆ ಇವತ್ತಿಂದ 2ನೇ ಟೆಕ್ನಿಕ್ ಮಾಡಿದ್ರೆ ಸಾಕು. ಇಲ್ಲ ನನಗೆ ಸಮಯ ಇದೆ, ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ, ತಪ್ಪೇನು ಇಲ್ಲ. ಇನ್ನ ದೃಢವಾಗತ್ತೆ, ಇನ್ನ ತುಂಬಾ ಅನುಕೂಲ ಆಗತ್ತೆ. ಬಂದಿದೆ ಗುರುಗಳೇ. ಹೌದಾ, ಬಂದಿದ್ಯಾ? ಬಂದಿದೆ. ಇವತ್ತು ತಗೊಂಡೋಗ್ಬಿಟ್ಟು ನಾಳೆ ನಾಡಿದ್ರಲ್ಲಿ ಪ್ರಿಂಟ್ ಹಾಕ್ಸ್ಕೊಳ್ಳಿ. ಹೌದು. ಒಂದು ದಿವಸ ಅದನ್ನ ನೋಡ್ಕೊಂಡು ನಮ್ ಜೊತೆನಲ್ಲಿ ಆಡೋದಕ್ಕೆ ಪ್ರಾಕ್ಟೀಸ್ ಮಾಡಿ. ಆಯ್ತು. ಧನ್ಯವಾದ ಗುರುಗಳೇ. ಇದರಿಂದ ಎಲ್ಲರಿಗೂ ಓಕೆ ಮೇಡಮ್. ಯಾಕಂದ್ರೆ ಅದು ಎಲ್ಲಿ ಸಿಗ್ತಾ ಇಲ್ಲ. ಇದೇನ್ ಹೇಳ್ತಾ ಇದಾರೆ, ಹಿಂದಿ ಕೆ ದೋಹೆ ಹೇಗೆ ಲೇಕೆ ಕ್ಯಾ ಕರೆಂಗೆ ತುಮ್, ಬಸ್ 8वीं 10वीं में क्लास में करे, बस अब क्या करते हो लेके. ಈ ತರ ಆತ್ರಿ ಅದು. ಇರ್ಲಿ. ಇದಕ್ಕೂ ಇನ್ನೊಂದ್ಸಲ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಗೆ. ಇರ್ಲಿ, ನೀವ್ ಯಾವ ರೀತಿ ನಮ್ಮನ್ನ ಉಪಯೋಗಿಸ್ಕೊಂಡ್ರು ಸರಿನೇ. ಆಧ್ಯಾತ್ಮಿಕವಾಗಿ ಇಂತಹ ಸಾಧನೆಗೆ ನೀವು ನಾವೊಂದ್ ರೀತಿ ಪಬ್ಲಿಕ್ ಪ್ರಾಪರ್ಟಿ ಇದ್ದಂಗೆ. ನಮ್ಮನ್ನ ಎಷ್ಟು ಬೇಕಾದ್ರೂ ಉಪಯೋಗಿಸಬಹುದು. ನಾವ್ ಕೇಳಿದಕ್ಕೂ ಸ್ಪಂದನೆ ಮಾಡ್ತಿರಲ್ಲ ರೀ, ಅದನ್ನ ದೊಡ್ಡದು. ಎಲ್ಲಾದ್ರೂ ಏನ್ ನೀವ್ ಕೇಳೋದ್ ಹೆಚ್ಚು, ನಾವ್ ಮಾಡೋದ್ ಹೆಚ್ಚು. ದೊಡ್ಡ ಗುಣ ರೀ, ತಮ್ ದೊಡ್ಡ ಗುಣ ಅದು. ಯಾಕೆಂದ್ರೆ ನಿಮ್ಮೊಳಗಡೆ ಇರ್ತಕ್ಕಂತ ನಾನೇ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಹೌದು, ನನ್ನಲ್ಲಿ ಸೋರ್ಸಸ್ ಇದೆ, ಅದನ್ನ ನನಗೆ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ. ರೂಪ ಬೇರೆ ಇರ್ಬೋದು, ಆದ್ರೆ ಇದು ತತ್ವ ಒಂದೇ. ಮತ್ತೆ ಒಂದೇ ಚಿನ್ನ ಮೂಗಿಗೆ ನತ್ ಮಾಡಿಸ್ಕೊಂಡ್ರೆ ಮೂಗ್ತಿ ಅನ್ಸ್ಕೊಳುತ್ತೆ, ಓಲೆಗೆ ಕಿವಿಗೆ ಹಾಕ್ಸ್ಕೊಂಡ್ರೆ ಓಲೆ ಅನ್ಸ್ಕೊಳುತ್ತೆ, ಕುತ್ತಿಗೆಗೆ ಹಾಕೊಂಡ್ರೆ ನೆಕ್ಲೆಸ್ ಅನ್ಸ್ಕೊಳುತ್ತೆ. ಆದ್ರೆ ಚಿನ್ನ ಒಂದೇ ಅಲ್ವೇ? ಚಿನ್ನ ಒಂದು, ಹಲವು ರೂಪಗಳು. ಅಷ್ಟೇ. ಆದ್ರಿಂದ ಏನಂದ್ರೆ ಅದು ಬುದ್ಧನ ಮೂಗಿನ ಮೇಲೆ ಇರುವಂತದ್ದು ಸೆಕೆಂಡ್ ಟೈಮಿಗೆ ಕಾಣ್ಲೇ ಇಲ್ಲ. ಒಟ್ಟ ಚಿತ್ರ ಕಂಡ್ತು ಕ್ಲಿಯರ್, ಆದ್ರೆ ಡಾಟ್ ಕಾಣ್ಲಿಲ್ಲ. ಹೌದಾ? ಯಾಕೆ, ಅದು ತುಂಬಾ ಚಿಕ್ಕದಾಯ್ತಾ ಫೋಟೋ? ಇಲ್ಲ ರೀ, ಚೆನ್ನಾಗಿ ದೊಡ್ಡದೇ ಇದೆ. ಚುಕ್ಕಿ ಕಾಣಿಸಿರೋ ಚಿಂತಿಲ್ಲ, ಅವರ ಮೂಗಿನ ತುದಿಯಲ್ಲಿ ಮನಸ್ಸನ್ನ ಕೇಂದ್ರೀಕರಿಸ್ಕೊಳ್ಳಿ. ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಕಾಣ್ಲಿಲ್ಲ. ಅವ್ರ
ಭಾವಚಿತ್ರ ಮಾತ್ರ ಕ್ಲಿಯರ್ ಇತ್ತು. ಸರಿ ಸರಿ ಆಯ್ತು, ಧನ್ಯವಾದ ಗುರುಗಳೇ. ಸರಿ ನಮಸ್ತೆ. ನಮಸ್ತೆ ನಮಸ್ತೆ. ಶುಭರಾತ್ರಿ. ಬಸವರಾಜ್ ಅವರು ಮಾತಾಡಿ. ಸರ್ ನಮಸ್ತೆ ಸರ್. ಆಕ್ಚುಲಿ ಇದು ಪರ್ಸನಲ್ ಕ್ವಶನ್ ಇದು. ಓಕೆ, ಪರ್ಸನಲ್ ಕ್ವಶನ್ ಇನ್ ದ ಸೆನ್ಸ್ ಏನಂತಂದ್ರೆ ನಾವು ಆಕ್ಚುಲಿ ಇದೆಲ್ಲ ಮೆಡಿಟೇಷನ್ ಎಲ್ಲ ಮಾಡಿಸ್ತಾ ಇದ್ರು ಸರ್. ಆಲ್ಮೋಸ್ಟ್ ಆಲ್ 2 months ಆಯ್ತು. ವಿಡಿಯೋ ಆನ್ ಮಾಡ್ಕೊಳ್ಳಿ ಸರ್. ಅದು ನಮ್ದು ನೆಟ್ವರ್ಕ್ ಇಶ್ಯೂ ಇದೆ ಸರ್, ಹಾಗಾಗಿ ಹೇಳಿ ಆಯ್ತು ಸರ್. ಅದೇ ಆಕ್ಚುಲಿ ಫ್ರೀಯಾಗಿ ಮಾಡಿದ್ರೆ ಅಷ್ಟೊಂದು ವ್ಯಾಲ್ಯೂ ಇರಲ್ಲ ಅನ್ಸುತ್ತೆ ಸರ್. ಏನನ್ನ ಇದು ಯಾವ್ದು ನಾವು ಮೆಡಿಟೇಷನ್ ಎಲ್ಲ ಮಾಡ್ತಾ ಇದೀವಲ್ಲ ಸರ್, ಇದು ಆಕ್ಚುಲಿ 3 days 4 days ಗೆಲ್ಲ 8,000 6,000 ಎಲ್ಲ ಚಾರ್ಜಸ್ ಮಾಡ್ತಾರೆ ಸರ್. ಸರ್ ಏನ್ ಬೆಳಿಗ್ಗೆ ಏನ್ ಹೇಳ್ತಾರೋ ಅದನ್ನ ಕಲಿಯಕ್ಕೆ ನಾನು 3 years ಬ್ಯಾಕ್ 3,000 ಪೇ ಮಾಡಿದ್ದೆ ನಾನು. ಅದು 3 days ಏನಂದ್ರೆ ಅವ್ರು ಹೇಳಿದ್ದು ಇದನ್ನೇ ಹೇಳಿದ್ರು ಸರ್, ಯಾವ್ದು ಮಿಲ್ಲೆಟ್ಸ್ ಅದು. ಬಟ್ ಅವತ್ತಿಂದ ನಾನು ಫಾಲೋ ಮಾಡ್ತಿದ್ದೀನಿ. ನೋ ಅನಿಮಲ್ ಪ್ರಾಡಕ್ಟ್, ಓಕೆ, ಇನ್ಕ್ಲೂಡಿಂಗ್ ಗೀ ಇಂದ ಹಿಡಿದು ಕರಡಿಂದ ಹಿಡಿದು ಏನ್ ಯೂಸ್ ಮಾಡಬೇಡಿ ಅಂತ ಹೇಳಿದ್ರು, ಅದನ್ನೆಲ್ಲ ಫಾಲೋ ಮಾಡ್ತಿದ್ದೀನಿ ಸರ್. ಲಾಸ್ಟ್ 2 years ಇಂದ ಫಾಲೋ ಮಾಡ್ತೀನಿ. ಲಕ್ಕಿಲಿ ಇದು ಒಂದು 2 months ಬ್ಯಾಕ್ ನನಗೆ ಕನೆಕ್ಟ್ ಆಯ್ತು. ನನಗೆ ಅವತ್ತಿಂದ ಅನಿಸ್ತಾ ಇದೆ, ಯಾಕೆ ಇಷ್ಟೊಂದು ಅಟ್ಲೀಸ್ಟ್ ಒಂದು ನಾರ್ಮಲ್ ಚಾರ್ಜ್ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಅನಿಸ್ತಾ ಇದೆ ಸರ್. ನಾರ್ಮಲ್ ಚಾರ್ಜ್ ಅಟ್ಲೀಸ್ಟ್ 1,000 rupees per month. ಯಾಕೆಂದ್ರೆ ನಮ್ಮಲ್ಲಿ ಫ್ರೀ ಕೊಟ್ಬಿಟ್ರೆ ಏನಾಗುತ್ತೆ ಅಂದ್ರೆ ಯೂಸ್ಗಿಂತ ಮಿಸ್ಯೂಸ್ ಜಾಸ್ತಿ ಆಗುತ್ತೆ ಸರ್. ಈಗ ಸರಿಯಾಗಿ ನಾನು ಸುಮಾರು ಸರಿ ನೋಡ್ತಾ ಇರ್ತೀನಿ. ಓಕೆ, ಒಂದು 100 ಜನ ಇರ್ತಾರೆ ಬೆಳಿಗ್ಗೆ, ಆಮೇಲೆ ಒಂದು 87 ಇರ್ತಾರೆ. ಆ ರೀತಿ ಸರ್. ಈಗ ನಾವು ದುಡ್ಡು ಕೊಟ್ಬಿಟ್ರೆ ಏನಾಗ್ಬಿಡುತ್ತೆ ಅಂದ್ರೆ ಅದು 10 ರೂಪಾಯಿ ಕೊಟ್ಟರು ಅದಕ್ಕೆ ವ್ಯಾಲ್ಯೂ ಇರುತ್ತೆ ಸರ್. ಒಂದ್ ಮಾತು ಹೇಳ ಹಾಗಾದ್ರೂ ಬರುತ್ತಾರೆ ಮಧ್ಯ ನಿಮ್ಮ ಮಾತಿಗೆ ಅಡ್ಡಿಯಾಗಿ ಬರ್ತಾ ಇದ್ದೇನೆ, ದಯಮಾಡಿ ಬೇಜಾರು ಮಾಡ್ಕೋಬೇಡಿ. ನೋ ಪ್ರಾಬ್ಲಮ್ ಸರ್, ನೋ ಪ್ರಾಬ್ಲಮ್. ಈ ದೇಶದ ಸನಾತನ ಸಂಸ್ಕೃತಿ ಏನು ಅಂತ ಹೇಳಿದ್ರೆ ಅಕ್ಷರ, ಆರೋಗ್ಯ ಮತ್ತು ಅನ್ನ, ಅಂದ್ರೆ ಆಹಾರ. ಇವು 3ಕ್ಕೂ ನಮ್ಮ ದೇಶದಲ್ಲಿ ದುಡ್ಡು ತಗೊಳ್ತಾ ಇರ್ಲಿಲ್ಲ. ಅಲ್ಲಲ್ಲೇ ಉಚಿತವಾಗಿ ಅರವಟಿಕೆಗಳನ್ನ ಮಾಡಿ ಗಂಜಿ ಕೇಂದ್ರಗಳನ್ನ ಮಾಡಿ ಕೊಡ್ತಾ ಇದ್ರು. ಗುರುಕುಲಗಳಲ್ಲಿ ಯಾವುದೇ ರೀತಿಯ ಅಪೇಕ್ಷೆ ಇಲ್ದೇನೆ ವಿದ್ಯೆಯನ್ನ ಕಲಿಸ್ತಾ ಇದ್ರು. ಹಾಗೆ ಹಳ್ಳಿಗಳಲ್ಲಿ ಪಾರಂಪರಿಕ ವೈದ್ಯರುಗಳು ಇದ್ದುಕೊಂಡು ಆ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರ ಆರೋಗ್ಯವನ್ನ ಕಾಪಾಡ್ತಿದ್ರು. ಇದಕ್ಕೆ ಯಾವತ್ತೂ ಯಾರಿಂದಲೂ ಯಾರೂ ನಿರೀಕ್ಷೆಯನ್ನ ಮಾಡ್ತಿರ್ಲಿಲ್ಲ, ಹಣವನ್ನ ತಗೊಳ್ತಾ ಇರ್ಲಿಲ್ಲ. ಯಾರು ಈ ದೇಶದ ಸನಾತನ ಧರ್ಮದಲ್ಲಿ ನಂಬಿಕೆಯನ್ನು ಇಟ್ಕೊಂಡಿದಾರೋ, ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಇರ್ಬೋದು, ನಮ್ಮ ಮಹಾವತಾರ್ ಫೌಂಡೇಶನ್ ಅವ್ರು ಇರ್ಬೋದು, ಇವರೆಲ್ಲರೂ ಕೂಡ ಈ ದೇಶದ ಸನಾತನ ಧರ್ಮ ಮತ್ತು ಸಂಸ್ಕೃತಿಯಲ್ಲಿ ವಿಶ್ವಾಸವನ್ನು ಇಟ್ಕೊಂಡು ಯಾವುದೇ ಅಪೇಕ್ಷೆಯನ್ನ ಇಟ್ಕೊಳ್ದೇನೆ ಇದೊಂದು ಕೈಂಕರ್ಯ ಅಂತೇಳಿ ಭಗವಂತನ ಆರಾಧನೆ ಅಂತ ಹೇಳಿ ತಿಳ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಆದ್ರಿಂದ ಯಾರು ಈ ತರದ ಪ್ರಲೋಭನೆಗಳನ್ನ ನಮಗೂ ಹಚ್ಚಬೇಡಿ, ಯಾಕೆ ನಮಗೂ ಇದರ ಅಭ್ಯಾಸ ಇಲ್ಲ. ನಾನು 35 ವರ್ಷಗಳಿಂದ ಯೋಗವನ್ನ ಮಾಡಿಸ್ತಾ, ಯೋಗ ಚಿಕಿತ್ಸೆಯನ್ನ ಮಾಡಿಸ್ತಾ ಬಂದಿದ್ದೀನಿ. ಇವತ್ತವರೆಗೂ ಯಾರಿಂದಲೂ ಒಂದು ನಯಾ ಪೈಸೆನ ನಾನು ತಗೊಂಡಿಲ್ಲ. ನನ್ನದೇ ಏನು ವಿಚಾರ ಲಹರಿ ಇತ್ತು ಅದಕ್ಕೆ ತಕ್ಕಂತೆ ನನಗೆ ಮಹಾವತಾರ್ ಫೌಂಡೇಶನ್ ಶ್ರೀ ರಂಗನಾಥ್ ಜಿ ಅವರು ಸಿಕ್ಲಾಗಿ ಇವರ ಒಂದು ಚಿಂತನೆಗಳು, ಇವರ ಒಂದು ರೀತಿ ನೀತಿಗಳು ನನ್ನನ್ನ ಸಂಪೂರ್ಣವಾಗಿ ಆಕರ್ಷಿಸಿದೆ. ಹಾಗಾಗಿ ನಾನು ಆಜೀವ ಪರ್ಯಂತ ಅವರು ಏನೇ ಜವಾಬ್ದಾರಿಯನ್ನು ಕೊಟ್ಟರು ಕೂಡ ಅದನ್ನ ನಾನು ನಿರ್ವಹಣೆ ಮಾಡ್ತೀನಿ ಅಂತಕ್ಕಂಥ ಒಂದು ನಂಬಿಕೆ ಇಟ್ಕೊಂಡು ಬರ್ತಾ ಇದ್ದೀನಿ. ಆದ್ರಿಂದ ರಂಗನಾಥ್ ಜಿ ಅವರಾಗ್ಲಿ ನಾವಾಗ್ಲಿ ಆ ರೀತಿಯ ನಿರೀಕ್ಷೆನ ನಾವು ಇಟ್ಕೊಳ್ಳೋದು ಇಲ್ಲ. ಇಲ್ಲಿ ಬೆಲೆ ಪ್ರಶ್ನೆ ನಮಗೆ ಬೇಕಾಗಿಲ್ಲ. ಯಾರು ಆಸಕ್ತಿಯಿಂದ ಕಲಿತಾರೆ ಅವ್ರಿಗೆ ಕಲಿಸೋಣ ಅಷ್ಟೇ. ಖಂಡಿತ ಸರ್. ಆಕ್ಚುಲಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಸರ್, ಆಕ್ಚುಲಿ ಸುಮಾರು ಸ್ಕೂಲ್ಸ್ ಇದೆ ಸರ್, ಗೌರ್ಮೆಂಟ್ ಸ್ಕೂಲ್ಸ್ ಅಂಡ್ ಪ್ರೈವೇಟ್ ಸ್ಕೂಲ್ಸ್ ಇದೆ ಸರ್. ಓಕೆ, ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಆಕ್ಚುಲಿ ಮೆರಿಟಸ್ ಮಾಸ್ಟರ್ಸ್ ಇರ್ತಾರೆ ಸರ್. ಹೌದು, ಅವರೆಲ್ಲ CET ಬರ್ಕೊಂಡು ಎಲ್ಲ ಮಾಸ್ಟರ್ ಆಗತ್ತೆ ಸರ್. ಈಗ ಪ್ರೈವೇಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಯಾರೋ PUC ಡಿಗ್ರಿನ ಡಿಸ್ಕಂಟಿನ್ಯೂ ಆಗ್ಬಿಟ್ಟು ಅವ್ರ ಟೀಚರ್ಸ್ ಇರ್ತಾರೆ ಸರ್. ಓಕೆ, ಹೌದು ಸರ್. ಮೋಸ್ಟ್ ಆಫ್ ದಿ ಸ್ಕೋಪ್ಸ್ ಬಂದ್ಬಿಟ್ಟು ಕಾನ್ವೆಂಟ್ ಇರುತ್ತೆ ಸರ್. ಇವತ್ತು ಗೌರ್ಮೆಂಟ್ ಶಾಲೆಗಳನ್ನ ಎಷ್ಟೋ ಶಾಲೆಗಳು ಕ್ಲೋಸ್ ಆಗ್ತಾ ಇದೆ ಸರ್. ತೊಂದ್ರೆ ಇಲ್ಲ. ಬಸವರಾಜ್ ಅವರೇ ಇನ್ನೊಂದು ಮಾತು ಹೇಳ್ತೀನಿ. ಏನಾಗ್ತದೆ ಅಂದ್ರೆ
ಇದಕ್ಕೂ ಯಾಕೆ ಇದಕ್ಕೂ ಇರುವಂತ ವ್ಯಾಲ್ಯೂ ಸಾರ್ ಹೇಳ್ತಾ ಇದ್ರಿ ಈಗ. ಸಾರ್ ಹೇಳಿದೆಲ್ಲ ಸತ್ಯ. ಓಕೆ. ಸೊ ಸಾರು ನಾವು ಇದೆಲ್ಲ ತೊಡಸ್ಕೊಂಡದ್ದು ಯಾಕಂದ್ರೆ ಖಂಡಿತವಾಗಿ ಆಧ್ಯಾತ್ಮಿಕ ಚಿಂತನೆಗೆ ಯಾವುದು ಯಾವುದು ಅಡ್ಡು ಬರಬಾರ್ದು. ಅಂದ್ರೆ ಒಂದು ಕಾಸು ಅಂದ್ರೆ ಹಣಕಾಸು ಇಲ್ಲ ಅಂತ ಯಾರಾದ್ರೂ ಸ್ಟಾಪ್ ಆಗಿದ್ರೆ ಅದೇನಾಗ್ತದೆ, ತಪ್ಪಾಗುತ್ತದೆ. ನಾವು ಆತರ ಮಾಡಬಾರ್ದು. ಓಕೆ. ಇದೇನಂದ್ರೆ ನಮ್ಮ ಗುರುಗಳು ಮೊದಲನೇದಾಗಿ ನಮ್ಮ ಬ್ರಹ್ಮರ್ಷಿ ಪತ್ರಿ ಸರ್ ಏನ್ ಮಾಡಿದ್ರು, ಅವರು 40 ವರ್ಷ ಈ ಪ್ರಚಾರ ಮಾಡಿದ್ರು. ಯಾವುದೇ ದಿವಸ ಅವರು ಹಣಕಾಸು ಬಗ್ಗೆ ಯಾರ ಹತ್ರ ಚರ್ಚೆ ಮಾಡಕ್ ಹೋಗಲ್ಲ, ಯಾರಿಂದ ನಿರೀಕ್ಷೆ ಮಾಡಲ್ಲ. ಅದು ಮೊದಲನೇದು. ಅದು ನಮ್ಗೆ ಪೂರ್ತಿ ನಮ್ಗೆ ಫೌಂಡೇಶನ್, ಒಂಥರ ಈ ಅಡಿಪಾಯ ಅಂತ ಹೇಳ್ತಾರಲ್ಲ, ಅಡಿಪಾಯ ನಮ್ಮ ಸಂಸ್ಥೆಗಾಗ್ಬೋದು, ನಮ್ಮ ಚಟುವಟಿಕೆಗಳು. ಅದು ಮಾತ್ರ ಪಾಲನೆ ಮಾಡ್ತಾ ಹೋಗ್ತೀವಿ. ಇದು ಯಾಕಂದ್ರೆ ಗುರುಗಳು ಹೇಳ್ತಾ ಇದ್ರು, ನಮ್ಮ ಪತ್ರಿ ಸರ್ ಏನಿದೆ ಅಂದ್ರೆ, ಈ ದುಡ್ಡು ಹಣಕಾಸು ಯಾವ ಇರ್ತೀವೋ ಅದರಲ್ಲಿ ಒಂದು ಸ್ವಲ್ಪ ರತ್ನಗಳಿರ್ತದೆ. ರತ್ನಗಳಂದ್ರೆ ಡೈಮಂಡ್ಸ್ ಅಲ್ಲೆಲ್ಲಿ ಇರ್ತದೆ. ಅದು ಯಾವ್ದೋ ಒಂದು ರತ್ನ ಮಿಸ್ ಆಗಿದ್ರೆ ಈ ಭೂಮಿಗೆ ಅಪಾಯ. ಅದು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ದುಡ್ಡು ಅಂತ ಇಟ್ಟಿದ್ವಿ, ದುಡ್ಡು ಇಟ್ಟಿದ ತಕ್ಷಣ ಅವ್ರು ಯಾರೋ ಏನಪ್ಪಾ ದುಡ್ಡಿದೆಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಇಲ್ಲಿ ಬರಲ್ಲ. ಬಂದಿಲ್ಲ ಅಂದ್ರೆ ನಮ್ಗೆ ಏನಂದ್ರೆ ನಮ್ಗೆ ಇಡೀ ನಮ್ಮ ಭೂಮಿಗೆ ಆ ರತ್ನ ಅನ್ನೋದು, ಆ ರತ್ನ ಅಂದ್ರೆ ಆ ಡೈಮಂಡ್ ಸ್ವಲ್ಪ ಶೈನ್ ಮಾಡ್ಬೇಕು, ಹೊಳಪು ತಂದು ನಾವು ಈ ಪ್ರಪಂಚಕ್ಕೂ ಕೊಟ್ಟಿದ್ರೆ ಪ್ರಪಂಚ ಏನಾಗ್ತದೆ, ಅದ್ರ ಇರುವಂತ ಕಂಪನಗಳು ಹೆಚ್ಚಾಗತ್ತೆ ಅಲ್ವಾ. ಸೊ ಅದರಿಂದ ಈ ಹಣಕಾಸು ಅಡ್ಡ ಬರಬಾರ್ದು ಅಷ್ಟೇ. ನಮ್ಮ ಗುರಿ ಅಷ್ಟೇ. ಯಾವುದೇ ಒಂದು ರತ್ನ ಮಿಸ್ ಆದ್ರೆ ಸಾಕು. ಒಂದು ರತ್ನ ಮಿಸ್ ಆದ್ರೂ ಈ ಭೂಮಿ ಎಷ್ಟೋ ಕಲ್ಕೊಂತದೆ. ಅದು ಬೇಡ ಅಷ್ಟೇ. ನಮ್ಮ ಉದ್ದೇಶ ಇಷ್ಟೇ, ಇನ್ನೇನಿಲ್ಲ. ಜೊತೆಗೆ ವಿದ್ಯೆ ಜ್ಞಾನ ಅಂತಕ್ಕಂಥದ್ದು ಮಾರಾಟಕ್ಕಿಟ್ಟಿರುವಂತ ವಸ್ತುವಲ್ಲ. ಇದು ಜ್ಞಾನದಾನ. ಹೇಗೆ ನದಿಗಳು, ಕಬೀರ್ ಹೇಳ್ತಾರಲ್ಲ, ವೃಕ್ಷಕ್ಕಲ್ಲ ವೃಕ್ಷದ ಫಲವು, ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನಿಗಲ್ಲ, ಅದು ಲೋಕದ ಹಿತಕ್ಕೆ ಕಬೀರ, ಅದು ಲೋಕದ ಹಿತಕ್ಕೆ. ಈ ಕ್ರಿಯೆಯನ್ನ ಯಾರು ನಿರಂತರವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವೋ, ನಾವೆಲ್ಲರೂ ಕೂಡ ಸಂತರ ಗುಂಪಿಗೆ ಸೇರಿದವರು. ನಮ್ಮ ಬದುಕು ನಮಗಾಗಿ ಅಲ್ಲ, ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ. ಹೇಗೆ ನದಿ ಅಷ್ಟೊಂದು ನೀರನ್ನ ಹರಿತಾ ಇದ್ರು ಕೂಡ ನೀರನ್ನ ಕುಡಿಯೋದಿಲ್ಲ, ಅಷ್ಟೊಂದು ಹಣ್ಣುಗಳನ್ನ ಬಿಟ್ಟರು ಮರ ಒಂದು ಫಲವನ್ನು ತಿನ್ನೋದಿಲ್ವೋ, ಹಾಗೆ ನಮ್ಮ ಬದುಕು ಹೀಗೆ ಇರುತ್ತೆ. ಹಾಗಾಗಿ ತಾವು ಕೂಡ ಇಂತಹ ಒಂದು ಸಾಲಿನಲ್ಲಿ ಬರುವ ಒಂದು ಪ್ರಯತ್ನ ಮಾಡಿ ಬಸವರಾಜ್ ಅವರೇ. ರೈಟ್ ಸರ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್. ಓಕೆ. ಸ್ನೇಹಿತರೆ, ಈಗ ಇಷ್ಟವರೆಗೂ ನಾವು ಒಳ್ಳೆ ಸತ್ಸಂಗ ಮಾಡ್ಕೊಂಡಿದ್ವಿ ಸಾರ್ ಜೊತೆಗೆ. ಅದ್ಭುತವಾದ ಮಾತುಗಳು, ಅದ್ಭುತವಾದ ಜ್ಞಾನ, ಎಷ್ಟೋ ನಮ್ಗೆ ಒಂಥರ ಪ್ರೇರಣೆ ಕೊಡುತ್ತೆ ಅವರು ಪ್ರತಿ ಮಾತು ಅಲ್ವಾ. ಸೊ ಅದಕ್ಕೋಸ್ಕರ ನಾವೆಲ್ಲರೂ ಒಂದ್ಸರಿ ಜೋರಾಗಿ ಚಪ್ಪಾಳೆ ಸರಿಗೆ ಮತ್ತೊಂದು ಸರಿ. ಇವತ್ತಿನ ಕಾರ್ಯಕ್ರಮ ನಮ್ಗೆ ಅರ್ಪಿಸಿದಕ್ಕೂ ನಾವೆಲ್ಲ ಜೋರಾಗಿ ಚಪ್ಪಾಳೆ ಮತ್ತೊಂದು ಸರಿ. ಥ್ಯಾಂಕ್ ಯು ಸೋ ಮಚ್. ಹರಿ ಓಂ ಸರ್. ಹರಿ ಓಂ. ಹರಿ ಓಂ. ಧನ್ಯವಾದ.